Welcome students. Now look into this figure. This is the graph of the sine functions at various angles. Okay. Now look at here. This is, we can see here, the angle here is minus pi. Minus pi ಅಂದ್ರೆ minus 180 degree ಅಂತ. ಇದು minus 5 pi by 6 ಅಂತ. ಇದು minus 5 pi by 6 ಅಂತ ಹೇಳಿದ್ರೆ pi by 6 ಅಂದ್ರೆ 30 degree into 5 that is 150 degree. ಇದು minus 180 minus 150 degree. ಇದು minus 90 degree. ಇದು minus 30 degree minus 60 degree. ಇದು minus 30 degree. ಇದು 0 degree. pi by 6 ಅಂದ್ರೆ ಎಷ್ಟು 30 degree. ಇಲ್ಲಿ pi by 2 ಅಂದ್ರೆ 90 degree. ಇಲ್ಲಿ ನೋಡಿ ಇದು 2 pi by 3 ಅಂದ್ರೆ 120 degree. 5 pi by 6 ಅಂತ ಹೇಳಿದ್ರೆ it is 150 degree. ಇದು pi ಅಂದ್ರೆ 180 degree. ಇಲ್ಲಿ 7 pi by 6 ಅಂದ್ರೆ 210 degree. 3 pi by 2 270 degree. ಇದರ ವ್ಯಾಲ್ಯೂಸ್ ಎಲ್ಲ ನಮಗೆ ಗೊತ್ತಿದೆ. ಇಲ್ಲಿ ನೆಕ್ಸ್ಟ್ this is 7 pi by 6 that is 330 degree. 2 pi ಅಂದ್ರೆ 360 degree. ಸೊ ನಮಗೆ ಈ ವ್ಯಾಲ್ಯೂಸ್ ಎಲ್ಲ ನಮಗೆ ಗೊತ್ತಿದೆ. ಏನು sin of minus 180 degree ಅಂದ್ರೆ 0. sin of minus 90 pi by 2 ಅಂದ್ರೆ 90 minus 1. sin 0 0. sin 90 1. sin 180 0. sin 270 minus 1. sin 2 pi 0. ನಾವು ಲುಕ್ ಅಟ್ ಹಿಯರ್. ಈ ಪಾಯಿಂಟ್ ಅನ್ನು ನಾವು ಮೂವ್ ಮಾಡ್ತಾ ಬರೋಣ. ಹೇಗೆ ಕರ್ವ್ ಟ್ರೇಸ್ ಆಗುತ್ತೆ ಅನ್ನೋದನ್ನ ನೋಡ್ಕೊತಾ ಬರೋಣ. ನಾವು ಲುಕ್ ಅಟ್ ಹಿಯರ್. ಇಫ್ ಯು ಮೂವ್ ದ ಪಾಯಿಂಟ್ ಹಿಯರ್, ಲುಕ್ ಅಟ್ ದಿಸ್. ಹೇಗೆ ಪಾಯಿಂಟ್ ಮೂವ್ ಮಾಡ್ಕೊತಾ ಬರ್ತೀವಿ ನೋಡಿ. ಇಲ್ಲಿಗೆ ಪೈ ಬಂತಲ್ವಾ. sin of minus pi ವ್ಯಾಲ್ಯೂ ಎಷ್ಟು? We see that sin of minus pi is 0. The value of the sine function is nothing but, look at here, it is 0 here. ಅಲ್ವಾ? ಇದಕ್ಕೆ ಎಕ್ಸಾಕ್ಟ್ ಆಗಿ ಪೈ ಬಂದಿದೆ. ಇದರ ವ್ಯಾಲ್ಯೂ ಏನಾಗುತ್ತೆ 0 ಆಗಿದೆ. ಸೈನ್ ವ್ಯಾಲ್ಯೂ 0 ಆಗಿದೆ. ಎಲ್ಲಿಗೆ ಬಂದಿದೆ? ಮೈನಸ್ ಪೈಗೆ ಬಂದಿದೆ. ಮೈನಸ್ ಪೈ ಇಂದ ಮುಂದೆ ಹೋಗ್ತಾ ಬರೋಣ. ನಾವು ಲುಕ್ ಅಟ್ ಹಿಯರ್, ಇಟ್ ಈಸ್ minus 5 pi by 6 ಗೆ ಬಂದಿದ್ದೀವಿ ನಾವು. minus 5 pi by 6 ಗೆ ಬಂದಾಗೆ ಇದರ ವ್ಯಾಲ್ಯೂ ಇಲ್ಲಿ ನೆಗೆಟಿವ್ y ಆಕ್ಸಿಸ್ ಇದೆ. ಇಲ್ಲಿಂದ ಇಲ್ಲಿಗೆ 1 ಇರುತ್ತೆ. ಹಾಫ್ ಅಂತ ಹೇಳಿದ್ರೆ this is minus 0.5 ಅಂತ. ಅಂದ್ರೆ ಇದರ ವ್ಯಾಲ್ಯೂ ಎಷ್ಟಿದೀಗ minus 150 ಡಿಗ್ರಿಗೆ ಇದರ ವ್ಯಾಲ್ಯೂ ಏನಾಗುತ್ತೆ minus 1/2. ಹೀಗೆ minus 90 ಡಿಗ್ರಿಗೆ ಏನು minus 1 ಅಲ್ವಾ. ಹೀಗೆ ಮೂವ್ ಮಾಡ್ಕೋತಾ ಬರ್ತೀವಿ ನೋಡಿ. ಸೊ ದಿಸ್ ವ್ಯಾಲ್ಯೂ ವಿಲ್ ಬಿ minus 90 degree, that is minus 1. ಹಾಗೆ ಇಲ್ಲಿಂದ ಮುಂದೆ ಹೋಗ್ಬೇಕಲ್ವಾ. minus 90 ಡಿಗ್ರಿಯಿಂದ minus 30 ಡಿಗ್ರಿಗೆ ಹೋಗ್ತಾ ಇರ್ಬೇಕಾದ್ರೆ ವ್ಯಾಲ್ಯೂ ಚೇಂಜ್ ಆಗ್ತಾ 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 ಹಾಗೆ minus 30 ಡಿಗ್ರಿಗೆ ನಾವು ಬಂದ್ವಿ ಅಂತ ಹೇಳಿದ್ರೆ ಇಟ್ಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು minus 0.5. ಹೌದಾ? ನೆಕ್ಸ್ಟ್ sin 0 ಬಂದ್ವಿ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ sin 0? ಇಟ್ ಈಸ್ 0. ಹಿಯರ್ sin 0 90 ಡಿಗ್ರಿಗೆ ಹೋಗೋಣ ಈಗಲ್ವಾ. 90 ಡಿಗ್ರಿ ಹೋಗೋಕ್ಕಿಂತ ಮುಂಚೆ 30 ಡಿಗ್ರಿಗೆ ಹೋದಾಗ ಇಟ್ ವಿಲ್ ಬಿ ಎಕ್ಸಾಕ್ಟ್ಲಿ, ಇಟ್ ಈಸ್ y ಆಕ್ಸಿಸ್ ಅಲ್ಲಿ ಪ್ಲಸ್ ಹಾಫ್ ಇರುತ್ತೆ, ಅಂದ್ರೆ 0.5. ಹಾಗೆ ನಾವು 90 ಡಿಗ್ರಿಗೆ ಮೂವ್ ಆಗಿದ್ರೆ ನೋಡಿ, sin of 90 degree that is equal to 1. sin value is 1. ಹಾಗೆ ಮೂವ್ ಮಾಡ್ತಾ ಮಾಡ್ತಾ ಬರ್ತೀವಿ ನೋಡಿ. ಈಗ ಏನ್ ಮಾಡ್ತಾ ಬರ್ತಿದೀವಿ, ಇಲ್ಲಿ 5 pi by 6 ಗೆ ಬಂದಿದೀವಿ. 5 pi by 6 ಅಂದ್ರೆ ಎಷ್ಟು ನಮಗೆ ಇಲ್ಲಿ 150 ಡಿಗ್ರಿ ಪ್ಲಸ್ 150 ಡಿಗ್ರಿ ಪ್ಲಸ್ 150 ಡಿಗ್ರಿ ಇರೋದ್ರಿಂದ ಇದು ಪ್ಲಸ್ ಹಾಫ್ ಇರುತ್ತೆ. ಆದ್ರೆ ಇದು minus 150 ಡಿಗ್ರಿ ಇರೋದ್ರಿಂದ ಮೈನಸ್ ಹಾಫ್ ಇರುತ್ತೆ. ಹಾಗೆ ಮೂವ್ ಮಾಡ್ಕೋತಾ ಬಂದ್ರೆ 180 ಡಿಗ್ರಿಗೆ ಬಂದ್ರೆ ಆಂಗಲ್ ಎಷ್ಟಾಗಿರುತ್ತೆ ಇಲ್ಲಿ? ಲುಕ್ ಅಟ್ ಹಿಯರ್, this is 180 degree, that is 0. sin of 180 is 0. ಹಾಗೆ 180 ಡಿಗ್ರಿಗಿಂತ ಮುಂದಕ್ಕೆ ಹೋಗ್ತೀವಿ. ಯಾವ ಕ್ವಾಡ್ರಂಟ್ ಗೆ ಬರ್ತೀವಿ ನಾವು? ಥರ್ಡ್ ಕ್ವಾಡ್ರಂಟ್ ಅಲ್ಲಿ ಸೈನ್ ಏನಾಗಿರುತ್ತೆ? ನೆಗೆಟಿವ್ ಇರುತ್ತೆ. ಹಾಗೆ ಮುಂದಕ್ಕೆ ಬಂದು ಬಂದು ಇಲ್ಲಿ ನೋಡಿ 7 pi by 6 ಗೆ ಬಂದಿದ್ದೀವಿ. 7 pi by 6 ಅಂದ್ರೆ 210 ಡಿಗ್ರಿಗೆ ಇದು minus 0.5. 180 plus 30 minus 0.5. 270 ಡಿಗ್ರಿಗೆ ಬಂದ್ರೆ ಏನಾಗಿದೆ ವ್ಯಾಲ್ಯೂ? ದಟ್ ಈಸ್ minus 1. 3 pi by 2. ಹಾಗೆ ಇನ್ಕ್ರೀಸ್ ಮಾಡ್ತಾ ಮಾಡ್ತಾ ಬಂದಾಗ ಇಲ್ಲಿಗೆ ಬಂದಿದ್ದೀವಿ ನಾವು 330 ಡಿಗ್ರಿ. ಇಟ್ ಈಸ್ minus 0.5. 2 pi ಗೆ ಅಗೈನ್ ಇಟ್ ಈಸ್ 0. ಹೀಗೆ ಇನ್ಕ್ರೀಸ್ ಮಾಡ್ಕೋತಾ ಬಂದ್ರೆ ದ ವ್ಯಾಲ್ಯೂ ನೋಡಿ ಹೀಗೆ ಹೋಗ್ತಾ ಇರುತ್ತೆ. ಹೌದಾ? ದ ವ್ಯಾಲ್ಯೂ ಚೇಂಜಸ್, isn't it? ಇದು ದ ವ್ಯಾಲ್ಯೂ ಆಫ್ ಸೈನ್ ಫಂಕ್ಷನ್. ನಾವು ಲುಕ್ ಅಟ್ ಹಾಗೆ ಟ್ರೇಸ್ ಮಾಡುತ್ತೆ ಅನ್ನೋದನ್ನ ನಾವು ನೋಡ್ಕೋತಾ ಬರ್ಬೋದು. ಹೌದಾ? ಇನ್ ದಿಸ್ ವೇ ಇಟ್ ಟ್ರೇಸಸ್ ದ ಕರ್ವ್. ಕರ್ವ್ ಹೇಗೆ ಟ್ರೇಸಸ್ ಮಾಡುತ್ತೆ ಅಂದ್ರೆ ವ್ಯಾಲ್ಯೂಸ್ ನಿಂದ ನಾವು ನೋಡ್ಕೋತಾ ಬರ್ತೀವಿ. ಹೌ ಇಟ್ ಟ್ರೇಸಸ್ ನೋಡಿ. ಸೊ ದಿಸ್ ಈಸ್ minus 3 pi by 2 ಅಂದ್ರೆ minus 270 ಡಿಗ್ರಿ ಅಂದ್ರೆ ದಿಸ್ ಈಸ್
ಸೈನ್ ಆಫ್ ಮೈನಸ್ 270 ಡಿಗ್ರಿ ಅಂತ ಹೇಳಿದ್ರೆ ಇಟ್ ಈಸ್ ಪ್ಲಸ್ 1 ಇರುತ್ತೆ ಇದರ ವ್ಯಾಲ್ಯೂ. ಓಕೆ, now how it traces we can see here. look at here, ಈ ಪಾಯಿಂಟ್ ಅನ್ನು ಮೂವ್ ಮಾಡ್ಕೊಳ್ತಾ ಬರೋಣ, ಹೇಗೆ ನಮಗೆ ಎಲ್ಲ ಟ್ರೇಸ್ ಮಾಡುತ್ತೆ ಅನ್ನೋದನ್ನ ತೋರಿಸ್ತಾ ಬರುತ್ತೆ ನೋಡಿ. look at here, now look at this point how it moves. ನೋಡಿ ಇಲ್ಲಿ ಪಾಯಿಂಟ್ ಹೇಗೆ ಮೂವ್ ಆಗ್ತಾ ಇದೆ ನೋಡಿ, ಹೀಗೆ ಬಂತು, ಹೀಗೆ ಬರ್ತಾ 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 ನೋಡಿ ಮೈನಸ್ ಪೈಗೆ ಬರುತ್ತೆ. ಮೈನಸ್ ಪೈಗೆ ಬಂದ ತಕ್ಷಣ ಅದ್ರ ವ್ಯಾಲ್ಯೂ ಏನಾಗುತ್ತೆ, ಇಲ್ಲಿ ಚೇಂಜ್ ಆಗ್ತಿದೆ ನೋಡಿ, ಸೈನ್ ವ್ಯಾಲ್ಯೂ 0 ಮೈನಸ್ ಪೈಗೆ ಬಂದ ತಕ್ಷಣ. ಸೊ ಇಲ್ಲಿ ಮೈನಸ್, ಹೀಗೆ ಮೈನಸ್ π/2 ಬಂದಾಗ ಏನಾಯ್ತು ಇಲ್ಲಿ ಇಟ್ ವ್ಯಾಲ್ಯೂ ಟೇಕ್ಸ್ ದ ವ್ಯಾಲ್ಯೂ, ದಿಸ್ ಇಸ್ -1, y ಆಕ್ಸಿಸ್ ಅಲ್ಲಿ ನೆಗೆಟಿವ್, ಹೀಗೆ ಇದು ಇನ್ಕ್ರೀಸ್ ಆಗ್ತಾ 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 ಬಂದು ಇಲ್ಲಿ ಮೈನಸ್ π/6 ಗೆ ಬರುತ್ತೆ. ಹೌದಾ, ದಿಸ್ ಇಸ್ -1/2 ಸೈನ್ 0 ದಟ್ ಈಸ್ 0, ಹಾಗೆ ಇನ್ಕ್ರೀಸ್ ಆಗ್ತಾ ಬಂದು ಸೈನ್ 30 ಡಿಗ್ರಿ ನಮಗೆಲ್ಲ ಗೊತ್ತಿದೆ ಹಾಫ್, ಹಾಗೆ ಜಾಸ್ತಿ ಆಗಿ ಆಗಿ ಇನ್ಕ್ರೀಸ್ ಆಗಿ ಸೈನ್ 90 ಡಿಗ್ರಿಗೆ ಬಂದಾಗ ಇದು 1 ತಗೊಳುತ್ತೆ. ಸೈನ್ 90 ಡಿಗ್ರಿ ಆದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ, ಕಡಿಮೆ ಸೈನ್ 90 ಗಿಂತ ಜಾಸ್ತಿ ಆಗ್ಬಿಟ್ಟು ಹೀಗೆ ಬರ್ತಾ 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 ಎಲ್ಲಿ ಬರುತ್ತೆ, ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ಇರುತ್ತೆ ಇದು. 5π/6 150 ಡಿಗ್ರಿಗೆ ಹಾಫ್, ಮತ್ತೆ 180 ಡಿಗ್ರಿಗೆ 0, ಮತ್ತೆ 7π/6 ಇಟ್ ಈಸ್ ಅಗೈನ್ ಮೈನಸ್ ಹಾಫ್, ಥರ್ಡ್ ಕ್ವಾಡ್ರಂಟ್ ಅಲ್ಲಿ ಹೋಗ್ಬಿಡುತ್ತೆ. ಇಲ್ಲಿ 270 ಡಿಗ್ರಿಗೆ -1, ಹಾಗೆ ಇಲ್ಲೇನ್ ಬರುತ್ತೆ 360 ಡಿಗ್ರಿಗೆ ನಮ್ಗೆ ಇಲ್ಲಿ 360 ಡಿಗ್ರಿಗೆ ಬಂದ ತಕ್ಷಣ 0 ಬರುತ್ತೆ. 330 ಡಿಗ್ರಿಗೆ ಇಲ್ಲಿ ನೋಡಿ ಕರೆಕ್ಟ್ ಆಗಿ ಮಧ್ಯದಲ್ಲಿ ಇರುತ್ತೆ, y ಇಲ್ಲಿ -1/2 ಇರುತ್ತೆ, 270 ಡಿಗ್ರಿಗೆ 0 ಬರುತ್ತೆ. ಹೌದಾ, ಸೊ ಇನ್ ದಿಸ್ ವೇ ಇಟ್ ಟ್ರೇಸಸ್ ದ ಕರ್ವ್. ಹೌದಾ, ಈಗ ಇದನ್ನ ಹೇಗೆ ಕರ್ವ್ ಟ್ರೇಸ್ ಮಾಡುತ್ತೆ ಅನ್ನೋದನ್ನ ನೋಡೋಣ ನಾವು. look at here how it traces the curve, we can see here. Okay, sine, let us take the sine curve. Okay, look at this, this is the sine curve. Now let us look into this how it traces the curve. curve ಹೇಗೆ ಇದು ಟ್ರೇಸ್ ಮಾಡುತ್ತೆ ಅನ್ನೋದನ್ನ ನಾವು ನೋಡೋಣ. ಓಕೆ, now look at here ಹೇಗೆ ಕರ್ವ್ ಟ್ರೇಸ್ ಮಾಡ್ತಾ ಇದೆ ನೋಡಿ. -270 ಡಿಗ್ರಿಗೆ 1 ವ್ಯಾಲ್ಯೂ ಇದೆ, ಹೀಗೆ ಬರ್ತಾ 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 ನೋಡಿ ಇಟ್ ಟ್ರೇಸ್ ಮಾಡ್ತಾ ಇದೆ, ಎಲ್ಲ ವ್ಯಾಲ್ಯೂಸ್ ಟ್ರೇಸ್ ಮಾಡ್ಕೋತಾ ಬರ್ತಿದೆ ನೋಡಿ. -πಗೆ 0, ಹೀಗೆ ಇದೇ ತರನೇ ನಾವು ಕರ್ವ್ನ ಟ್ರೇಸ್ ಮಾಡ್ತಾ, -90 ಡಿಗ್ರಿಗೆ -1 ಬಂದಿರುತ್ತೆ. ಹೌದಾ, ನೆಕ್ಸ್ಟ್ ಡಿಗ್ರಿ -30 ಡಿಗ್ರಿಗೆ -1/2 ಬಂದಿರುತ್ತೆ. ಪಾಯಿಂಟ್ ಎ ಸೈನ್ ಕರ್ವ್ನ ಟ್ರೇಸ್ ಮಾಡ್ತಾ ಹೋಗ್ತಾ ಇದೆ ನೋಡಿ. ಇಲ್ಲಿ 0 ಡಿಗ್ರಿಗೆ ಬಂದ ತಕ್ಷಣ ಸೈನ್ ವ್ಯಾಲ್ಯೂ 0 ಬಂದಿದೆ, ಹಾಗೆ ಇಲ್ಲಿ 30 ಡಿಗ್ರಿಗೆ ಬಂದ ತಕ್ಷಣ ನೋಡಿ ಸೈನ್ ವ್ಯಾಲ್ಯೂ ಹಾಫ್ ಆಗಿದೆ, ಹಾಗೆ ಇನ್ಕ್ರೀಸ್ ಆಗ್ತಾ 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 ಸೈನ್ 90 ಡಿಗ್ರಿಗೆ ಬಂದ ತಕ್ಷಣ ಇದ್ರ ವ್ಯಾಲ್ಯೂ 1 ಬಂದಿದೆ. ಸೈನ್ 90 ಗಿಂತ ಜಾಸ್ತಿ ಹೋಗ್ತಾ ಇದೆ, ಅವಾಗ ಏನಾಗ್ತಾ ಇದೆ ಸೈನ್ 5π/6 ಅಂದ್ರೆ 150 ಡಿಗ್ರಿ, ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ಸೈನ್ ಪಾಸಿಟಿವ್ ಹಾಫ್ ಬಂದಿರುತ್ತೆ. ಸೈನ್ 180 ಡಿಗ್ರಿಗೆ 0 ಬಂತು, ಹಾಗೆ ಇಲ್ಲೇ ಅಂತೂ ಥರ್ಡ್ ಕ್ವಾಡ್ರಂಟ್ ಅಲ್ಲಿ ಸೈನ್ ಎಲ್ಲ ನೆಗೆಟಿವ್ ಇರುತ್ತೆ ನೋಡಿ. ಸೈನ್ 7π/6 ಅಂತ ಹೇಳಿದ್ರೆ 210 ಡಿಗ್ರಿಗೆ -1/2, ಅಗೈನ್ ಸೈನ್ 270 ಡಿಗ್ರಿ -1 ಇಲ್ಲಿ ಬರ್ದೀನಲ್ವಾ, 270 -1, 330 ಡಿಗ್ರಿ ಅಂದ್ರೆ -1/2, ಅಗೈನ್ 2π ಅಂತ ಹೇಳಿದ್ರೆ ಇಟ್ ಈಸ್ 0. ಹಾಗೆ ಇನ್ನು ಎಷ್ಟೇ ಆಂಗಲ್ ಇನ್ಕ್ರೀಸ್ ಮಾಡ್ತಾ ಬನ್ನಿ ಇದಕ್ಕೆ ಮ್ಯಾಕ್ಸಿಮಮ್ 1 ಇರುತ್ತೆ, ಮಿನಿಮಮ್ -1, ಹೀಗೆ ಕರ್ವ್ ಟ್ರೇಸ್ ಮಾಡ್ಕೋತಾ ಬರ್ತಾ ಇರುತ್ತೆ. ಸೊ ದಿಸ್ ಈಸ್ ದ ಗ್ರಾಫ್ ಆಫ್ ದ ಸೈನ್ ಫಂಕ್ಷನ್. ಓಕೆ, ಸೊ ಹೇಗೆ ನಾವು ತಿಳ್ಕೊಬಹುದು ಅಂದ್ರೆ ದ ವ್ಯಾಲ್ಯೂಸ್ ನ ಇಟ್ ಇಸ್ ಎ ಸ್ಮೂತ್ ಕರ್ವ್, ಈ ಎಲ್ಲಾ ವ್ಯಾಲ್ಯೂಸ್ ಬರ್ತಾ ಹೋಗುತ್ತೆ. ಈ ವ್ಯಾಲ್ಯೂಸ್ ನೆಲ್ಲ ಬರ್ದಿಲ್ಲ ನಾವು, ಯಾವ್ಯಾವ ವ್ಯಾಲ್ಯೂಸ್ ಬರ್ದಿದ್ದೀವಿ ನಾವು ಇಲ್ಲಿ, ಸೈನ್ ಆಫ್ ಆಕ್ಚುಲಿ ನಾವು ಬರ್ದಿರೋದು -5/6, -π/2, -π/3, ದಿಸ್ ಇಸ್ π/6, π/6 30 ಡಿಗ್ರಿ, 90 ಡಿಗ್ರಿ, 150 ಡಿಗ್ರಿ, 180 ಡಿಗ್ರಿ, ದಿಸ್ ಈಸ್ 210 ಡಿಗ್ರಿ, ಸೊ 270 ಡಿಗ್ರಿ, 330 ಡಿಗ್ರಿ. ಈ ವ್ಯಾಲ್ಯೂಸ್ ನೆಲ್ಲ ಬರ್ಬಿಟ್ಟು ನಾವು ಟ್ರೇಸ್ ಮಾಡ್ಕೋತಾ ಹೋಗಿದ್ದೀವಿ. ಸೊ ಈ ತರ ನಾವು ಟ್ರೇಸ್ ಮಾಡ್ಕೊಂಡ್ರೆ ದಿಸ್ ಇಸ್ ದ ಸೈನ್ ಕರ್ವ್. ಓಕೆ, ಇಸ್ ದ ವ್ಯಾಲ್ಯೂ ಆಫ್ ದಿ ಸೈನ್ ಫಂಕ್ಷನ್. ಓಕೆ, ಥ್ಯಾಂಕ್ ಯು.